ಬಾ ಇಲ್ಲಿ. ಏನೇ ನಿಂದು? ಏನಮ್ಮ ಇದು ಆಲ್ಬಮ್ಮು? ನೋಡಿ, ಇದು ನಿಮ್ ತಾತ. ಐ ಏನಮ್ಮ ನಮ್ ತಾತ ಅವಾಗ ಹಿಂಗಿದ್ದಾರೆ? ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಅಪ್ಪ ಇದು. ಓ, ನಮ್ ನರಸಿಂಹೇಗೌಡ್ರು ಹವಾ ಅವಾಗ್ಲೇ ಜೋರಾಗೇ ಇದೆ. ಇಲ್ಲಿ ನೋಡಿಲ್ಲಿ, ಇದು ನಾನು, ನಿಮ್ ಮಾವ, ನಿಮ್ಮ ಅತ್ತೆ. ಓಹೋ, ಏಯ್ ನಿಲ್ಸು ನಿಲ್ಸು. ಇದ್ಯಾರಮ್ಮ? ಇದು ನೀನು ರಾಜ. ರಾಜನ? ಏನಮ್ಮ ಇದು? ರಾಜನ್ ಚಿಕ್ಕ ವಯಸ್ಸಲ್ಲಿ ಚಡ್ಡಿ ಹಾಕೊಳಕ್ಕೆ ಬರ್ತಿರ್ಲಿಲ್ವಾ? ತುಂಬಾ ಗಲೀಜು ಅವನು. ನಿಮ್ಮಪ್ಪ ಬಂದ್ರು ಅನ್ಸುತ್ತೆ, ಮುಚ್ಚಿಡು, ಆಮೇಲೆಲ್ಲ ಹೇಳ್ತೀನಿ. ಸರಿ ಸರಿ, ಹೊಡ್. ಇವತ್ ನನ್ ಮಗಳು ಹುಟ್ಟದ ಬಾ, ಅವಳ ಹೆಸರಲ್ಲಿ ಅರ್ಚನೆ ಮಾಡಿ. ಆಯ್ತಮ್ಮ. ಓಂ ಶುಕ್ಲಾಂಬರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ದೇವ್ರೇ ಕಾಪಾಡಪ್ಪ, ದೇವ್ರೇ ಕಾಪಾಡಪ್ಪ. ಸ್ವಾಮಿಗಳೇ, ನನ್ನ ಸೊಸೆ ಹುಡ್ದಬ್ಬ, ಅವಳ ಹೆಸರಲ್ಲಿ ಅರ್ಚನೆ ಮಾಡಿ. ಖಂಡಿತ. ಅಣ್ಣ ಹೇಗಿದ್ದೀರಾ? ಅಣ್ಣ ಅದಕ್ಕೆ ಹೇಗಿದ್ದೀರಾ? ಅದಕ್ಕೆ ನಾವೆಲ್ಲ ಚೆನ್ನಾಗಿದ್ದೀವಮ್ಮ, ನೀವೆಲ್ಲ ಹೇಗಿದ್ದೀರಾ ಕೌಸಲ್ಯ? ಚೆನ್ನಾಗಿದ್ದೀವಿ ಅದಕ್ಕೆ. ಅಂದಾಗೆ ಇವತ್ ಲಕ್ಷ್ಮಿ ಹುಟ್ಟಿದಬ್ಬ, ಅತ್ತೆ ಮಾವನ ಆಶೀರ್ವಾದ ತಗೊಳಮ್ಮ. ಪಂಚಲಿಂಗೇಶ್ವರ ಚೆನ್ನಾಗಿ ಬಾಳಮ್ಮ. ಏನ್ ಮಾಡ್ತಾ ಇದೀಯ ನೀನು? ಕೌಸಲ್ಯ, ದೇವಸ್ಥಾನಕ್ಕೆ ಬಂದಿರೋದ ಶಿವನ ದರ್ಶನ ಮಾಡೋದಕ್ಕೆ ಮಾತ್ರ. ನಾಯಿ ನರಿಗಳ ಜೊತೆ ಮಾತಾಡಕ್ಕಲ್ಲ. ನನ್ನ ಎದುರಿಗೆ ನನ್ನ ಶಕ್ತನ ಮಾತಾಡ್ಸಕ್ಕೆ ಇವತ್ತು ನಿನ್ನ ನರಸಿಂಹ, ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಕ್ಕೆ ನ್ಯಾಕೆ ಆಗಲ್ವಾ ನಿನ್ಗೆ? ನಿನ್ ದರ್ಪ ಏನಿದ್ರು ಮನೇಲಿ ಇಟ್ಕೋ, ದೇವಸ್ಥಾನದಲ್ಲ. ನಿನ್ನ ಮನೆಯಿಂದ ಆಚೆ ಯಾವತ್ ಬಂದ ಅವತ್ತೇ ಮುಗಿದಾಯ್ತು ನನ್ನ ನಿನ್ನ ಸಂಬಂಧ. ಕೌಸಲ್ಯ, ನಿಮ್ಮ ಅಣ್ಣನ ಎದುರಿಗೆ ಗೊತ್ತಿದ್ದು ಮಾನ ಮರ್ಯಾದೆ ತೆಗಿತೀಯ. ಇವತ್ತು ನಿಮ್ಮ ಅಣ್ಣನ ಏನೋ ಮಾವ ಅಂತ ಸುಮ್ನೆ ಇದ್ದೀನಿ, ಇಲ್ಲ ಅಂದ್ರೆ ಗತಿ ಆಗಿರೋದು. ಕೌಸಲ್ಯ ಬಾರೆ. ನಾನು ಬಡಿಸ್ತೀನಿ, ಯಾವಾಗಲೂ ಕೆಲಸ ಮಾಡ್ತಿದ್ಯಾ? ಬಿಡಿ, ನಾನು ಬಡಿಸ್ತೀನಿ, ಹೋಗಕ್ಕೆ. ಸರಿ, ನಾವೇ ನೋಡಿದ್ವಿ, ಇದಕ್ಕೇನ್ ಹೇಳ್ತೀಯ? ಮಾಡ್ತಾ ಇರೋದು ಇಟ್ಕೊಂಡ್ರ ಅವನ್ನ. ಲಕ್ಷ್ಮಿ, ಲಕ್ಷ್ಮಿ, ಏನಾಯ್ತು ಅಂತ ಬೇರೆ ಕೇಳ್ತೀಯ? ಎಲ್ಲ ನಿನ್ನಿಂದನೇ ಕಣೆ ಆಗಿದ್ದು. ಅವಳು ಎಲ್ಲಿ ಹೋಯ್ತಾಳೆ, ಎಲ್ಲಿ ಬರ್ತಾಳೆ ಅಂತ ಏನಾದ್ರು ಗಮನ ಕೊಟ್ಟಿದ್ಯಾ? ನಮ್ಮ ಮಕ್ಕಳು ದೇವಸ್ಥಾನಕ್ಕೆ ಹೋದಾಗ ಗೊತ್ತಾಯ್ತು ನಿಮ್ಮ ಮಸ್ತತ್ ಏನು ಅಂತ. ನಿನಗೆ ಹೊಡಿಬೇಕು. ಆ ಬಿಕ್ರಾಜಿ ನನ್ನ ಮಗ ಗೌಡನ ಮಗ ರಾಜ ಚಂಗ್ಲು ಬಡ್ಡಿ ಈಗ ಅವನಿಂದ ಬೀದಿ ಅಲ್ಲಿದ್ದಾಳೆ ಕಡೆ ಮಗಳು. ಯಾರ ಎದುರಿಗೆ ತಲೆ ತಗ್ಗಿಸ್ಬಾರ್ದು ಅಂದ್ಕೊಂಡಿದ್ದು. ಅಂತ ಸಂದರ್ಭ ಬಂದ್ರೆ ನಾನ್ ತಲೆ ತೆಗೆದು ನಮ್ಮ ಮನೆ ದೇವರ ಪಂಚಲಿಂಗೇಶ್ವರ ಗುಡಿ ಮುಂದೆ ಇಡ್ತೀನಿ. ಇದು ನನ್ನ ಶಪಥ. ನೀವ್ ಮಾಡ್ಕೊಂಡಿರೋ ಜಗಳ, ದ್ವೇಷ, ಹೊರದಾಟಕ್ಕೆ ನಮ್ ಪ್ರೀತಿ ಯಾಕಪ್ಪ ಬಲಿ ಕೊಡ್ತೀಯಾ? ಚಿಕ್ಕ ವಯಸ್ಸಿಂದ ನಾನು ಅವನು ಓಡಾಡ್ಕೊಂಡ್ ಬೆಳ್ದಿದೀವಪ್ಪ. ನಾನು ಅವನನ್ನ ಪ್ರೀತಿಸ್ತಿದ್ದೀನಪ್ಪ. ನಮ್ಮಿಬ್ರು ಮದ್ವೆ ಮಾಡಪ್ಪ, ಪ್ಲೀಸ್ ಮಾಡಪ್ಪ. ನಿನ್ನೆವರೆಗೂ ನಾಯಿ ಮರಿತರ ಬಾಲ ಮುದ್ರಕೊಂಡಿದ್ದಳು, ಇವತ್ತು ಬಾಲ ಬಿಡ್ತಾ ಇದೀಯ. ನನ್ನ ಮರ್ಯಾದೆಗೆ ಧಕ್ಕೆ ಬಂದ್ರೆ ಸಂಬಂಧ ಅನ್ನೋದನ್ನು ಮರೆತು ಬಿಡ್ತೀನಿ. ನಿನಗೆ ಇಷ್ಟು ಒಪ್ಪಿರ್ಬೇಕಾದ್ರೆ ನಾನ್ ನಿನ್ ಮಗಳು, ನಿನ್ ರಕ್ತ ನನ್ ಮೈಯಲ್ಲಿ ಹರಿದಿದೆ, ನನಗೆ ಎಷ್ಟಿರ್ಬಾರ್ದು. ನಾನ್ ಹೇಳ್ತಿದ್ದೀನಿ, ಕೇಳಿಸ್ಕೊ. ಇದೇ ಮನೆ ಮುಂದೆ ನಿನ್ ಕೈಯಲ್ಲಿ ನಮ್ಮ ಮದುವೆ ದಾರಿ ಏರಿಸ್ಕೊಳ್ಳಿಲ್ಲ, ನಮ್ಮ ಮನೆ ದೇವ್ರ ಪಂಚಲಿಂಗೇಶ್ವರದ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಇದೇ ಸತ್ಯ. ಏನ್ ರಾಮೇಗೌಡ್ರೆ, ಬಹಳ ದಿನ ಆದ್ಮೇಲೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ, ಬಹಳ ಸಂತೋಷ. ನಮಸ್ಕಾರ ಗೌಡ್ರೆ. ಕೂತ್ಕೊಳ್ಳಿ. ನಮಸ್ಕಾರಮ್ಮ.
ಯಾಯಿ ಹುಡುಗಿ ನಮ್ಮ ಪಕ್ಕದ ಮನೆ ಆಂಟಿ ಇದ್ದಾಗೆ ಇದ್ದಾಳೆ. ಲೋ, ಅದು ಆಂಟಿ ಅಲ್ಲ ಕಣೋ, ಹುಡುಗಿ ತಾಯಿ. ಸುಮ್ನಿರೋ. ಅಪ್ಪ ಯಾವ್ದಪ್ಪ ಮನೆ? ನಮ್ಮ ಮನೆ ಟಾಯ್ಲೆಟ್ ಇದೆ. ಏ ಸುಮ್ನಿರೋ, ಏನೆಲ್ಲ ಮಾತಾಡ್ತಾ ಇದೀಯಲ್ಲೋ, ಸ್ವಲ್ಪ ಗಂಭೀರವಾಗಿರೋದ್ ಕಲ್ತ್ಕೊಳ್ಳೋ. ಅಪ್ಪ ಹಾಲು ಹೊಟ್ಟೆ ಹಸಿತಾ ಇದೆ. ಬರುತ್ತೆ ಎಲ್ಲೋದು ಹಾಲು ಅಂತಲೇ ಇರ್ತೀಯಲ್ಲೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಬರುತ್ತೆ, ಹಾಲು ಬರುತ್ತೆ. ಸುಮ್ನಿರೋ. ಕೌಸಲ್ಯ, ಲಕ್ಷ್ಮಿ ಹಾಲ್ ತರ ಕೇಳು. ಹೇ ಸುಮ್ನಿರೋ. ಬೇಡಪ್ಪ, ಬೈಯುತ್ತೆ. ಯಾಕಂದ್ರೆ ಗೌಡ್ರೆ, ಏನಾಯ್ತು? ಗೌಡ್ರೆ, ಈ ಸಂಬಂಧ ಸರಿ ಬರಲ್ಲ ಅನ್ಸುತ್ತೆ. ಹಾಲು ಉಪ್ಪಾಗಿದೆ ಅಪ್ಪ, ಸ್ವೀಟ್ ಆಗಿದೆ. ಹೀಗೆ ಹಾಲಿನಲ್ಲಿ ಉಪ್ಪು ಹಾಕ್ಕೊಟ್ಟಿದ್ದಾರೆ, ಮುಂದೆ ಹಾಲಿನಲ್ಲಿ ವಿಷ ಹಾಕೋದಿಲ್ಲ ಅಂತ ಯಾವ ಗ್ಯಾರಂಟಿ? ಹೌದು. ಸಂಬಂಧ ನಮಗೆ ಬೇಕಾಗಿಲ್ಲ, ನಾವಿನ್ ಬರ್ತೀವಿ. ನಂಗಿದೆ ಹುಡುಗಿ ಬೇಕು. ಸ್ವಲ್ಪ ನಿಂತ್ಕೊಳ್ಳಿ. ಲಕ್ಷ್ಮಿ, ಏನ್ ಮಾಡ್ದೆ ನೀನು? ಕಷ್ಟಪಟ್ಟು ನನ್ನ ಮಂಡ್ಯ ಮದ್ದೂರು ಕೆಸ್ತೂರು ಕೆರಗೋಡಿಂದ ಒಳ್ಳೆ ಸಂಬಂಧ ಹುಡುಕೊಂಬಂದ್ರೆ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ನನ್ನ ಮಾನ ಮರವಾದ ತೆಗಿತೀರಾ? ಇಷ್ಟೆಲ್ಲ ಆಗ್ತಾ ಇರೋದೆಲ್ಲ ನಿನ್ನಿಂದನೇ. ಇನ್ನೊಂದ್ಸರಿ ಒಳ್ಳಿಂಗ್ ಮಾಡಿದ್ರೆ ಅಪ್ಪ, ಅಮ್ಮಂಗ್ ಯಾಕೆ ಹೊಡಿತಿದ್ಯಾ? ನೀನೆ ನನ್ ಮೇಲ್ ಕೋಪ ಇದೆ, ನನಗ್ ಹೊಡಿ. ಅಮ್ಮಂಗ್ ಯಾಕೆ ಹೊಡಿತಿದ್ಯಾ? ಈಗೇನು ಬಂದಿರೋ ಗಂಡ್ ಮುಂದೆ ಈ ಅಂತ ಐಕಿಸ್ಕೊಂಡು ನಿಂತ್ಕೊಳ್ಬೇಕಾನೆ? ನಿಂತ್ಕೊಳ್ತೀನಿ, ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೋ, ನಾನ್ ಮದ್ವೆ ಆಗದ್ ರಾಜನ್ನೇ. ರಾಜ 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 ಯಾವನು ರಾಜ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನಗೆ ಇವ್ನು ನಮ್ಮ ಮಗ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮೊನ್ನೆ ತಾನೇ ಬಂದ. ಹಾಯ್ ಅಂಕಲ್, ಹೌ ಆರ್ ಯು? ಲಕ್ಷ್ಮಿ, ಶರ್ಬತ್ ತಗೊಂಬರಮ್ಮ. ನೋಡ್ರೆ, ನನ್ನೊಬ್ಳೆ ಮಗಳು, ಜ್ಯೇಷ್ಠ ಪುತ್ರಿ, ಚಂದುಳ್ಳಿ ಚೆಲುವೆ, ಲಕ್ಷ್ಮಿ ಅಂತ ಹೆಸರು. ನೋಡಪ್ಪ ಮಗನೇ, ನಿಮ್ ಮದುವೆ ಆಗೋ ಹುಡುಗಿ ಇವಳೆ ಕಣ. ವಾಟ್? ಹುಡುಗಿನಾ? ನೋ, ದಿಸ್ ಇಸ್ ರಾಂಗ್. ದಿಸ್ ಇಸ್ ವೆರಿ ಹಾಟ್ ಅಂಡ್ ಸೆಕ್ಸಿ. ನೋಡಿ, ನೀವು ಟಸ್ಸು ಪುಸ್ಸು ಅಂತಾರ ನೋಡಿದ್ರೆ ನನ್ನ ಮಗಳು ನಿಮ್ಗೆ ಇಷ್ಟ ಆಗಿದ್ದಾಳೆ ಅನ್ಸುತ್ತೆ. ಹಂಗಾಗಿ ಮದುವೆ ಯಾವಾಗ ಇಟ್ಕೊಳ್ಳೋಣ? ವಾಟ್? ಮದುವೆ? ನೋ, ಒಂದೇ ಒಂದು ರಿಂಗ್ ಚೇಂಜ್ ಮಾಡ್ಕೊಂಡು ಫಾರಿನ್ಗೆ ಹಂಗಲ್ಲ ಕಣ, ನಮ್ಮ ಇಂಡಿಯಾದಲ್ಲಿ ನಮ್ದೇ ಆದ ಸಂಪ್ರದಾಯ ಐತೆ, ಆ ಥರ ಮಾಡ್ಕೋಬೇಕು. ಅಂದಂಗೆ ಗೌಡ್ರೆ, ನನ್ನ ಮಗ 15 ದಿನ ಇಲ್ಲಿ ಇರ್ತಾನೆ, ಆಮೇಲೆ ಪುನಃ ಫಾರಿನ್ಗೆ ಹೋಗ್ತಾನೆ. ಅಷ್ಟರಲ್ಲಿ ಕಾರ್ಯ ಮಾಡಿ ಮುಗಿಸ್ಬೇಕು ಗೌಡ್ರೆ ನೀವು. ಆಗ್ಬೋದು. ಹತ್ತೂರ್ ನೋಡತ್ತಾರ ಊರ್ ಜನರೆಲ್ಲ ಸೇರಿಸಿ ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡಬಾರ್ದು, ಆ ರೀತಿ ಮಾಡ್ತಾ ಇದ್ದೀನಿ. ಅಪ್ಪ, ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಪ್ಪ. ನನ್ ಮದ್ವೆ ಏನಿದ್ರು ಆ ರಾಜ ಜೊತೆನೆ. ಯಾಕೆ ಇಷ್ಕೊಳಕಲ್ಲಿ ಇದ್ಯಾ? ಒಪ್ಕೊಬಿಡೆ. ನೀ ಮದ್ವೆ ನೀನ್ ಒಪ್ಕೊಂಡ್ರೆ ನಮ್ಮಷ್ಟು ಪ್ರಪಂಚದಲ್ಲಿ ಖುಷಿ ಪಡೋರು ಯಾರು ಇಲ್ಲ ಕಣೆ. ನಿಮ್ಮಪ್ಪ ನರಸಿಂಹೇಗೌಡ ಬದುಕಿರೋವರೆಗೂ ಆ ರಾಜನ್ ಜೊತೆ ನಿನ್ ಮದ್ವೆ ನಡೆಯಲ್ಲ ಮಗಳೇ. ನಿಮ್ಮಪ್ಪನ ಮಾತು ಕೇಳಿದ್ರೆ ನೀನ್ ಬಾಳು ಬಂಗಾರ ಆಗುತ್ತೆ ಮಗಳೇ. ಅಪ್ಪ ಪ್ಲೀಸ್ ಅಪ್ಪ, ನಾನ್ ಜೀವಂತವಾಗಿರ್ಬೇಕು ಅಂದ್ರೆ ನನ್ ಪಾಡಿಗೆ ನನ್ ಬಿಟ್ಬಿಡಿಪ್ಪ. ಮಗಳೇ, ಆ ರಾಜನ್ ಜೊತೆ ನೀನ್ ಮದ್ವೆ ಆಗೋದು ಅದು ನಿನ್ನ ಕನ್ಸು. ಅಂತವ್ರ ಎದುರಿಗೆ ಮಾನ ಮರವಾದೆ ಹೋಗೋದಕ್ಕೆ ಮುಂಚೆ ಕೊಡೋ ಔಷಧ ಬಾಟ್ಲನ್ನ ತಗೋಬಾ. ಅಪ್ಪ ಪ್ಲೀಸ್ ಬೇಡಪ್ಪ. ಕೌಸಲ್ಯ, ಬೇಡಪ್ಪ. ನೋಡಮ್ಮ, ನಿನ್ನನ್ನು ಎತ್ತಿ ಒತ್ತಿ ಸಾಕಿ ಆಡಿಸಿ ಈ ಎತ್ತಕ್ಕೆ ಬೆಳೆಸಿದ್ದೀನಿ. ನಿನಗೆ ಜ್ವರ ಬಂದ್ರೆ ನಾನು 3 ದಿವಸ ಊಟ ಮಾಡ್ತಿರ್ಲಿಲ್ಲ. ನೀನ್ ಸ್ವಲ್ಪ ನೋವಾದ್ರು ಆ ನೋವನ್ನ ನಾನ್ ಸರಿಯಪ್ಪ, ನೀನ್ ಹೇಳ್ದಂಗೆ ಕೇಳ್ತೀನಿ. ಈ ಮದ್ವೆಗೆ ನಾನು ಒಪ್ಕೊಳ್ತೀನಪ್ಪ. ಜೀವನದಲ್ಲಿ ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ.
ತಂಗೊಡಂತ ನಿನ್ ಸಂಸಾರನ ಹೊಡೆದು ಚೂರ್ ಚೂರ್ ಮಾಡ್ಬಿಟ್ಟೆ. ಹತ್ತೂರ್ನಲ್ಲಿ ತಲೆ ಎತ್ಕೊಂಡು ತಿರುಗಾಡ್ತಿದ್ದವ್ರು ನಿಮ್ಮನ್ನ ತಲೆ ತಗ್ಸಂಗ್ ಮಾಡ್ಬಿಟ್ಟೆ. ಒಂದಾಗಿದ್ದವ್ರನ್ನ ಎರಡು ಓಡಾಗೋ ಥರ ಮಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೋ ಮಾವಯ್ಯ. ವಯಸ್ಸಲ್ಲಿ ದೊಡ್ಡನಾದ್ರು ನಿನ್ ಮುಂದೆ ಚಿಕ್ಕವನಾಗ್ಬಿಟ್ಟೆ ಕಣಪ್ಪ. ನಾನು ಅಧಿಕಾರ, ಪದವಿ, ರಾಜಕೀಯ, ದುಡ್ಡು ಅದೇ ಮುಖ್ಯ ಅನ್ಕೊಂಡ್ಬಿಟ್ಟಿದೆ ನಾನು. ಆದ್ರೆ ನಾನು ಕಣ್ ತೆರೆಸ್ಬಿಟ್ಟೆ ಕಣಪ್ಪ ನೀನು. ದಯವಿಟ್ಟು ನನ್ ಕ್ಷಮಿಸ್ಬಿಡಪ್ಪ. ಚಿಕ್ಕ ವಯಸ್ಸಲ್ಲಿ ರಾಜಲಕ್ಷ್ಮಿ ಗಂಡ ಹೆಂಡತಿ ಅಂತ ಅದು ಅವತ್ತೇ ತೀರ್ಮಾನ ಆಗಿತ್ತು. ದಯವಿಟ್ಟು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಪ್ಪ. ನೋಡು ಮಗನೇ ರಾಜ, ನನ್ನ ಮಗಳ ಕೈ ಬಿಡ್ಬೇಡ ಕಣಪ್ಪ. ಅವಳು ನಿನ್ನ ತುಂಬಾ ಹಚ್ಕೊಬಿಟ್ಟಿದ್ದಾಳೆ. ನೀನಿಲ್ಲ ಅಂದ್ರೆ ಅವಳು ಸತ್ತೇ ಹೋಗ್ಬಿಡ್ತಾಳೆ ಕಣಪ್ಪ. ರಾಜ, ದೊಡ್ಡವ್ರ ಮುಂದೆ ಮಾತಾಡಿಸ್ ದೊಡ್ಡವನೆಲ್ಲ ಮಾವ ನಾನು. ಆದ್ರೂ ಇವರು ಮನೆ ಮತ್ತೆ ಓದ್ತಾ ಇದ್ದಲ್ಲ ಅಷ್ಟು ಸಾಕು.